ಮೊದಲ ಸೆಮಿಫೈನಲ್ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಈಗ ನಿರ್ಣಾಯಕರಿಂದ ಗ್ರೀನ್ ಸಿಗ್ನಲ್ ಬರಬೇಕಾಗಿದೆ. ಮೊದಲ ಚೆಂಡು ಕಾರ್ತಿಕ್ ಪೂಜಾರಿ ಲೋವರ್ ಫುಲ್ ಟಾಸ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಮೊದಲ ಚೆಂಡು ಗತಿ ಪರಿವರ್ತನೆ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಮೊದಲ ಚೆಂಡಿನಲ್ಲಿ ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿಯ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಲೆಫ್ಟಿ ತೀರಾ ಶಾರ್ಟ್ ರೈಸಿಂಗ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ. ನೋ ಮ್ಯಾಚ್ ಲ್ಯಾಂಡ್ ಈಗ ಸಿ ಮಾ ರಕ್ಕೆಯನ್ನು ಕಮಿಸ್ತಾ ಇದೆ. ಬೌಂಡ್ರಿ ಅದೇ ರೀತಿ ಒಂದು ದಾಖಲೆ ಪಂದ್ಯಾಟ ಪ್ರೀಮಿಯರ್ ಲೀಗ್ ಮುಖಾಂತರವಾಗಿ ಸಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಅವಿಘ್ನ ಸೃಷ್ಟಿಯ ಶ್ರೀಯುತ ರವೀಂದ್ರ ತೋಳರ್ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ಒಂದು ಟೂರ್ನಮೆಂಟ್ಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ನಡುವೆ ಈಗ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಫೈನಲ್ ಮೇಲ್ಭಾಗದಲ್ಲಿ ರನ್ನಿಂಗ್ ಕ್ಯಾಚ್ ಹಂತದಲ್ಲಿ ಪಡ್ಕೊಳ್ತಾ ಇಲ್ಲ. 2 ಓಟಗಳಿಗೆ ಅಂತಿಮ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಶ್ರೀಯುತ ರವೀಂದ್ರ ತೋಳರ್ ಅವರು ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಅವಿಘ್ನ ಸೃಷ್ಟಿ ಬೆಂಗಳೂರಿನವರು ಕೂಡ ಸರ್ ಆತ್ಮೀಯವಾದಂತಹ ಸ್ವಾಗತವನ್ನ ರವೀಂದ್ರ ಹೆಗಡೆ ಅವರ ಪರವಾಗಿ ಜಾನ್ಸನ್ ಕ್ರಿಕೆಟ್ ಹೌಸಿನ ಸರ್ವ ಸದಸ್ಯರ ಪರವಾಗಿ ತಿಳಿಸ ಸರ್ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು ಎನ್ನುವುದನ್ನು ತಿಳಿಸ್ತಾ ಇದ್ದೇವೆ. ಲೋವರ್ ಫುಲ್ ಟಾಸ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಡೀಪ್ ಕವರ್ ಸೀಮಾರೇಖೆ ಅಂಚಿನಲ್ಲಿ 1 ಓಟಗಳಿಗೆ ಅಂತಿಮ ಚೆಂಡಿನಲ್ಲಿ ಕಾರ್ತಿಕ್ ಪೂಜಾರಿ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಓವರ್ಗಳ ಮುಕ್ತಾಯದ ಬಳಿಕ ಆದಿತ್ಯ ವಾರಿಯರ್ಸ್ 7 ಓಟವನ್ನು ಈಗ ವಿದೌಟ್ ಲಾಸಿನ ಮುಖಾಂತರವಾಗಿ ದಾಖಲಿಸ್ತಾ ಇದ್ದಾರೆ. ಆದಿತ್ಯ ವಾರಿಯರ್ಸಿನ ಪರವಾಗಿ ಆಡಿರ್ತಕ್ಕಂಥ ಎಲ್ಲ ಪಂದ್ಯಾಟವನ್ನ ಜಯವನ್ನ ದಾಖಲಿಸಿರ್ತಕ್ಕಂಥ ತಂಡ. ಒಂದು ಹಂತದಲ್ಲಿ ಆದಿತ್ಯ ವಾರಿಯರ್ಸಿನ ಪರವಾಗಿ ಬಹುಶಃ ಕರ್ನಾಟಕ ರಾಜ್ಯ ಟೆನಿಸ್ ನಲ್ಲಿ ದಾಖಲೆಯ ಪಂದ್ಯಾಟವನ್ನು ಆಡಿ ಬಹಳಷ್ಟು ಪಂದ್ಯಾಟದಲ್ಲಿ ಬಿರುಸಿನ ಆರಂಭವನ್ನ ಕಂಡಿರ್ತಕ್ಕಂಥ ಪ್ರದೀಪ ಕಿದಿಯೂರು 3 ಬಾರಿ ಒಂದು ಟೂರ್ನಮೆಂಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಉಡುಪಿ ಪರಿಸರದ ಕಿದಿಯೂರು ಪ್ರದೀಪ. ಅದೇ ರೀತಿ ಒಂದು ಜಾನ್ಸನ್ ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಜಾನ್ಸನ್ ಪ್ರೀಮಿಯರ್ ಲೀಗ್ 2025 ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ಮಂಜುನಾಥ್ ಮುಳ್ಳುಗುಡ್ಡೆ ಅವರನ್ನ ಕೂಡ ಒಂದು ಪ್ರೀತಿಪೂರ್ವಕವಾಗಿ ಒಂದು ಟೂರ್ನಮೆಂಟ್ಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. 2ನೇ ಓವರ್ಗಾಗಿ ಈ ನಡುವೆ ಗಣೇಶ ಬಹಳಷ್ಟು ಒಂದು ಉತ್ತಮ ರೀತಿಯ ಚೆಂಡನ್ನು ಅಡ್ಡಾಯಿಸಿದ್ರು. ಬಹುಶಃ ಒಂದು ಟೂರ್ನಮೆಂಟಿನಲ್ಲಿ ರಾಧಾರ್ಜಿಸ್ತಾ ಇರ್ತಕ್ಕಂಥ ಟಿ ಶರ್ಟ್, ಅದೇ ರೀತಿ ಟ್ರೋಫಿಗಳು, ಟ್ರ್ಯಾಕ್ ಪ್ಯಾಂಟ್ಗಳು
ಬಹುಶಃ ಇತ್ತೀಚೆಗೆ ಒಂದು ಸ್ಪೋರ್ಟ್ಸ್ ಶಾಪ್ ಕೂಡ ಓಪನ್ ಆಗಿದೆ. ಅದು ಒಂದು ಜಸ್ವಂತ್ ಅವರ ಮಾಲಕತ್ವದಲ್ಲಿ. ಯಾವುದೇ ರೀತಿಯ ಸ್ಪೋರ್ಟ್ಸ್ ಮೆಟೀರಿಯಲ್ಗಾರಿಗೆ ಬಹುಶಃ ಜಸ್ವಂತ್ ಅವರನ್ನ ಸಂಪರ್ಕಿಸಿ ಅನ್ನೋದನ್ನ ಇದರ ಮುಖಾಂತರವಾಗಿ ತಿಳಿಸ್ತಾ ಇದ್ದೇವೆ. ಎರಡನೇ ಬಾರಿ ಎಸೆದಂತ ಚೆಂಡು ಪ್ರದೀಪ ಪಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಕಿರಣ್ ಈಗ ಚೆಂಡನ್ನು ಅಡ್ಡಾಯಿಸಿದ್ರು. ಒಂದೊಂದುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಟೆನಿಸ್ ಬಾಲ್ ಯುಗದಲ್ಲಿ 30 ವರ್ಷಕ್ಕೂ ಮಿಕ್ಕಿದ ಇತಿಹಾಸವನ್ನು ಹೊಂದಿರತಕ್ಕಂತ ರವೀಂದ್ರ ಹೆಗಡೆ ಅವರೊಂದು ಸಾರಥ್ಯದಲ್ಲಿ ಜಾನ್ಸನ್ ಪ್ರೀಮಿಯರ್ ಲೀಗ್ ಮೊದಲ ಸೆಮಿಫೈನಲ್ ಹೋರಾಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಕಳೆದ ತಿಂಗಳು ಶಾಮನೂರು ಡೈಮಂಡ್ ಟ್ರೋಫಿಯನ್ನು ಜಯಿಸಿರ್ತಕ್ಕಂಥ ಜಾನ್ಸನ್ ರಿಯಲ್ ಫೈಟರ್ಸಿನ ತಂಡ ದಾವಣಗೆರೆ ಅಂಗಣದಲ್ಲಿ ಬಹುಶಃ ಟೆನಿಸ್ ಬಾಲ್ ಇತಿಹಾಸದಲ್ಲೇ 17 ಬಾರಿ ಸತತವಾಗಿ ಒಂದು ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆ ಅಂದ್ರೆ ಅದು ದಾವಣಗೆರೆ ಶಾಮನೂರು ಡೈಮಂಡ್ ಟ್ರೋಫಿಯಲ್ಲಿ. ಅದೇ ರೀತಿ ಒಂದು ಟೂರ್ನಮೆಂಟ್ಗೆ ಆಗಮಿಸಿ ಉತ್ತಮ ರೀತಿಯ ಬಹುಶಃ ಒಂದು ಹಳೆಯ ಆಟಗಾರರು ಜಾನ್ಸನ್ ಪ್ರೀಮಿಯರ್ ಲೀಗ್ ಅನ್ನು ಆಡಿ ಬಹುಶಃ ಇವತ್ತಿನ ದಿನ ತೆರಳ್ತಾ ಇರ್ತಕ್ಕಂಥ ಶ್ರೀಯುತ ಸಂತೋಷ್ ರಾವ್ ಅವರಿಗೆ ಜಾನ್ಸನ್ ಕ್ರಿಕೆಟ್ ಹೌಸಿನ ಸರ್ವ ಸದಸ್ಯರ ಪರವಾಗಿ ಸರ್ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇವೆ. ಲೋವರ್ ಫೀಲ್ಡರ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಓಟವನ್ನು ದಾಖಲಿಸ್ತಾ ಇದ್ದ ಶರತ್ ಗೂಟದ ಹಿಂಭಾಗದಲ್ಲಿ ಸಕ್ಸಸ್ ಅನ್ನು ಕಂಡುಕೊಳ್ತಾ ಇದ್ದಾನೆ. ನಿಧಾನ ಗತಿಯ ಓಟವನ್ನು ಆದಿತ್ಯ ವಾರಿಯರ್ಸಿನ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಒಂದೆಡೆ ಪ್ರದೀಪ ಕಿದಿಯೂರು ಟೂರ್ನಮೆಂಟಿನಲ್ಲಿ 3 ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಜಸ್ವಂತ ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ತನ್ಮೂಲಕ ಅದೇ ರೀತಿ ಒಂದು ಜಾನ್ಸನ್ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಆಟೋ ಚಾಲಕರಾಗಿರ್ತಕ್ಕಂಥ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಸುರೇಂದ್ರ ಬಸ್ರೂರು ಸರ್, ನಿಮ್ಮನ್ನ ಕೂಡ ಒಂದು ಟೂರ್ನಮೆಂಟ್ಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈಗ ಗೋಲ್ಡನ್ ಜಾನ್ಸನ್ ನಿತೇಶ ವೈಡ್ ಬಾಲ್ ಎನ್ನುವ ಸೂಚನೆ ರವಾನಿಸ್ತಾ ಇದ್ದಾರೆ. ಅತಿರಿಕ್ತದ ಓಟುಗಳ ಸೇರ್ಪಡೆ. ಫೋರ್ಟಿಯರ್ 60 ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಬಹಳಷ್ಟು ಜಯವನ್ನು ದಾಖಲಿಸಿರ್ತಕ್ಕಂಥ ಜಾನ್ಸನ್ನಿನ ಆಟಗಾರರನ್ನ ಒಗ್ಗೂಡಿಸುವ ಒಂದು ಪ್ರಯತ್ನದಲ್ಲಿ 16 ತಂಡಗಳ ಆಟಗಾರರು 170ಕ್ಕೂ ಮಿಕ್ಕಿದ ಆಟಗಾರರು ಒಂದು ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ ಜಾನ್ಸನ್ ಪ್ರೀಮಿಯರ್ ಲೀಗ್ ಅಲ್ಲಿ. ಬಹುಶಃ ಜಾನ್ಸನ್ ಪರವಾಗಿ ಆಡಿರ್ತಕ್ಕಂಥ 7 ಓವರ್ಗಳ ಮುಕ್ತಾಯದ ಬಳಿಕ 10 ಓಟವನ್ನು ಈಗ ವಿತೌಟ್ ಲಾಸಿನ ಮುಖಾಂತರವಾಗಿ ದಾಖಲಿಸ್ತಾ ಇದ್ದಾರೆ. ಟೆನ್ನಿಸ್ ಬಾಲ್ ವಿದ್ಯಮಾನವನ್ನು ನೆನಪಿಸುವ ಹಂತವನ್ನು ಕಂಡ್ರೆ ರಾಜ ಸಾಲಿಗ್ರಾಮನ್ ಅಂತ ರಾಷ್ಟ್ರೀಯ ಮಟ್ಟದ ಬಹಳಷ್ಟು ಸಕ್ಸಸ್ ಅನ್ನ ಕಂಡಿರ್ತಕ್ಕಂಥ ಆಟಗಾರರು ಜಾನ್ಸನ್ ತರುವಾಯ ಬಹಳಷ್ಟು ವಿದೇಶದಲ್ಲೂ ಕೂಡ ಹಾರ್ಡ್ ಟೆನ್ನಿಸ್ ಬಾಲ್ ಪಂದ್ಯಾಟದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿರ್ತಕ್ಕಂಥ ಜಾನ್ಸನ್ ಹೆಮ್ಮೆಯ ಕ್ರಿಕೆಟಿಗ ಕೂಡ ರಾಜ ಸಾಲಿಗ್ರಾಮ. ಜೊತೆಗಾಗಿ ಬಹುಶಃ ರಾಜ್ಯ ಟೆನ್ನಿಸ್ ಬಾಲ್ ನ ಇನ್ನೋರ್ವ ಹೆಮ್ಮೆಯ ಕ್ರಿಕೆಟಿಗ, ಬಹುಶಃ ರಿವರ್ ಶಾಟ್ ಜೊತೆಗಾಗಿ ಬಹಳಷ್ಟು ಸಿಕ್ಸರ್ ಅನ್ನು ದಾಖಲಿಸಬಲ್ಲ ಇನ್ನೋರ್ವ ಕೋಟೇಶ್ವರದ ಹೆಮ್ಮೆಯ ಕ್ರಿಕೆಟಿಗ ಇಮ್ರಾನ್ ಕೋಟೇಶ್ವರ ಕೂಡ ಬಹಳಷ್ಟು ಪಂದ್ಯಾಟದಲ್ಲಿ ಜಾನ್ಸನ್ ಪರವಾಗಿ ಆಡಿದ್ರು. ಜೊತೆಗಾಗಿ ಪ್ರಸ್ತುತ ದಿನಗಳಲ್ಲಿ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಆಡ್ತಾ ಇರ್ತಕ್ಕಂಥ ಗಿಳಿಯಾರು ನಾಗ ಜಾನ್ಸನ್ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿದ್ರು. ಜೊತೆಗಾಗಿ ಬಹುಶಃ ಕುಂದಾಪುರದ ಜಾನ್ಸನ್ 48 ನ ಸ್ಪೆಷಲಿಸ್ಟ್ ಆಟಗಾರ, ಬಹುಶಃ 48 ನಲ್ಲಿ ಬಹಳಷ್ಟು ದಾಖಲೆಯನ್ನು ನಿರ್ಮಿಸಿರ್ತಕ್ಕಂಥ ಆಟಗಾರರ ಅಂದ್ರೆ ಅದು ನಿಮ್ಮೆಲ್ಲರ
ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಅನಿಲ್ ಜಾನ್ಸನ್. ಬಹುಶಃ ಇವತ್ತಿನ ದಿನ ಒಂದು ಟೂರ್ನಮೆಂಟಿನ ಆರೋಗ್ಯದ ಸಮಸ್ಯೆಯಿಂದ ತಪ್ಪಿಸಿಕೊಂಡ್ರು ಕೂಡ ಈ ಒಂದು ಟೂರ್ನಮೆಂಟ್ಗಾಗಿ ನಿರ್ಣಾಯಕ ಪೀಠವನ್ನು ಅಲಂಕರಿಸಿ ಸತತವಾಗಿ 5 ಪಂದ್ಯಾಟದಲ್ಲಿ ಬಹುಶಃ ಇವತ್ತಿನ ದಿನ ನಿರ್ಣಾಯಕ ಪೀಠವನ್ನು ಅಲಂಕರಿಸ್ತಾ ಇರ್ತಕ್ಕಂಥ ಅನಿಲ್ ಕಾರ್ವಿ ಅವರಿಗೆ ಜಾನ್ಸನ್ ಕ್ರಿಕೆಟ್ ಹೌಸ್ನ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದೇವೆ. ಯಾಕಂದ್ರೆ ಅನಿಲ್ ಕಾರ್ವಿ ಬಹುಶಃ ಜಾನ್ಸನ್ಗೆ ಬಹಳಷ್ಟು ಗೆಲುವನ್ನ ತಂದು ಕೊಟ್ಟಿರ್ತಕ್ಕಂಥ ಆಟಗಾರ. ಹನ್ನೆರಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆಮೇಲೆ ಗತಿ ಆಟವನ್ನ ಒಂದೆಡೆ ಪ್ರದೀಪ ಕಿದಿಯವರು ಜೊತೆಗಾಗಿ ಅದೇ ರೀತಿ ಇಲ್ಲಿ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪ್ರೇಕ್ಷಕರ ಒಂದು ಪರ್ಸ್ ನಮಗೆ ಸಿಕ್ಕಿದೆ. ದಯವಿಟ್ಟು ಕಳೆದುಕೊಂಡವರು ಇದರ ಗುರುತನ್ನ ತಿಳಿಸಿ ಈ ಒಂದು ಪರ್ಸ್ ಅನ್ನು ಪಡ್ಕೊಳ್ಬೇಕು. ಬಹುಶಃ ಒಂದು ಟೂರ್ನಮೆಂಟ್ಗಾಗಿ ಬಹಳಷ್ಟು ಶ್ರಮಿಸಿದವರನ್ನ ಒಂದು ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ. ಒಂದೆಡೆ ರವೀಂದ್ರ ಹೆಗಡೆ ಅವರ ಮುಂದಾಳತ್ವದಲ್ಲಿ ಜಾನ್ಸನ್ ಟ್ರೋಫಿ ಸಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಟೂರ್ನಮೆಂಟ್ಗಾಗಿ ಬಹಳಷ್ಟು ಶ್ರಮವನ್ನ ನೀಡಿದವರು. ಒಂದೆಡೆ ಚರಣ್ ಕುಂದಾಪುರ, ಆದಿತ್ಯ ಚಿನ್ನು, ನೆಲ್ಸನ್, ಹರೀಶ, ರಾಘವೇಂದ್ರ ಪೈ, ಕೃಷ್ಣ ದೇವಾಡಿಗ, ಉಲ್ಲಾಸ, ರಾಜಾ ಸಾಲಿಗ್ರಾಮ. ಒಂದು ವೇಳೆ ಯಾವುದೇ ಆಟಗಾರರ ಒಂದು ಹೆಸರು ತಪ್ಪಿ ಹೋದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಅನ್ನೋದನ್ನು ತಿಳಿಸ್ತಾ ಬಹುಶಃ ಒಂದು ಟೂರ್ನಮೆಂಟ್ಗಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ಜಾನ್ಸನ್ ಎಲ್ಲ ಆಟಗಾರರಿಗೂ ರವೀಂದ್ರ ಹೆಗಡೆ ಅವರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದಾವೆ. ಈ ನಡುವೆ ಈಗ ಹದಿನಾಲ್ಕಕ್ಕೆ ತಲುಪ್ತಾ ಇದೆ. ಅಶ್ವಿಕ್ ಹೆಸರು ತಪ್ಪೋಗಿದೆ. ಅಶ್ವಿಕ್ ಅವರೇ, ನಿಮಗೂ ಕೂಡ ಧನ್ಯವಾದಗಳು. ಬಹುಶಃ ಇವತ್ತಿನ ದಿನ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ನಿರೀಕ್ಷೆಗೂ ಮೀರಿದ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ರಿ. ಈ ನಡುವೆ ಈಗ 3 ಓವರ್ಗಳ ಮುಕ್ತಾಯದ ಬಳಿಕ ಕೇವಲ 14 ಓಟವನ್ನ ಆದಿತ್ಯ ವಾರಿಯರ್ಸಿನ ಆಟಗಾರರು ದಾಖಲಿಸ್ತಾ ಇದ್ದಾರಾ. ಮೂರು ಓವರ್ಗಳ ಮುಕ್ತಾಯದ ಬಳಿಕ 14 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಹುಶಃ ಇವತ್ತಿನ ದಿನ 7 ದಿನಗಳ ಕಾಲ ಸಾಗ್ತಾ ಇರ್ತಕ್ಕಂಥ ಹಗಲು ರಾತ್ರಿ ಒಂದು ಪಂದ್ಯಾಕೂಟದಲ್ಲಿ ನಿರ್ಣಾಯಕರಾಗಿ ಕಾರ್ಯವನ್ನು ನಿರ್ವಹಿಸಿದರು ನಿತೇಶ ಕುಂದಾಪುರ, ಗಣೇಶ ಉಪ್ಪಿನ ಕುದ್ರು, ಅನಿಲ್ ಕಾರ್ವಿ ಕುಂದಾಪುರ, ಮನೋಜ್ ನಾಯ, ಕೆಪಿ ಸತೀಶ, ರಾಜಾ ಸಾಲಿಗ್ರಾಮ, ಕುಮಾರ ಕುಂದಾಪುರ. ಇವರೆಲ್ಲರಿಗೂ ಕೂಡ ಧನ್ಯವಾದಗಳು. ಬಹುಶಃ ಒಂದು ಟೂರ್ನಮೆಂಟಿನಲ್ಲಿ ವಿಶೇಷವಾಗಿ ಯಾವುದೇ ಒಂದು ಟೂರ್ನಮೆಂಟ್ ನಡೆಸಬೇಕಾದ್ರೆ ಅಲ್ಲಿ ವೀಕ್ಷಕ ವಿವರಣೆಗಾರರು, ನಿರ್ಣಾಯಕರು, ಆಟಗಾರರು, ಸ್ಪಾನ್ಸರ್ಸ್ ಎಷ್ಟು ಬಹಳಷ್ಟು ಮುಖ್ಯವಾಗಿರ್ತಾರೆ. ಅದೇ ರೀತಿ ಸ್ಕೋರರ್ ಪಂದ್ಯಾಟದ ಚಿತ್ರಣವನ್ನ ಪಿನ್ ಟು ಪಿನ್ ನಮಗೆ ತಿಳಿಸ್ಕೊಡೋರು ಅಂದ್ರೆ ಅದು ಸ್ಕೋರರ್. ಆ ನಿಟ್ಟಿನಲ್ಲಿ ಸ್ಕೋರಿಂಗ್ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿರ್ತಕ್ಕಂಥ ಬಹುಶಃ ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಬಹಳಷ್ಟು ಪಂದ್ಯಾಟದಲ್ಲಿ ಸ್ಕೋರರ್ ಆಗಿ ಸಕ್ಸಸ್ಸಿನ ಜೊತೆಗೆ ಸಹಕಾರವನ್ನು ನೀಡುವರು ನಮ್ಮ ಪಚ್ಚು ಪ್ರಶಾಂತ್ ಅಣ್ಣ.
ಅವರಿಗೂ ಕೂಡ ರವೀಂದ್ರ ಹೆಗಡೆ ಅವರ ಪರವಾಗಿ ಜಾನ್ಸನ್ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದಾವ. ಲೋವರ್ ಫುಲ್ಟಾಸ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ನಿರ್ಣಾಯಕರಿಂದ ನೋ ಬಾಲ್. ಇಲ್ಲಿ ರನ್ಔಟ್ಗೆ ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲಿ ಚಿನ್ನು ಅವರ ಅದೇ ರೀತಿ ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇರ್ತಕ್ಕಂಥ ಆಸಿಫ್ ಸೌದಿ ಅರೇಬಿಯಾ ಅವರಿಗೆ ಜಾನ್ಸನ್ ಕ್ರಿಕೆಟ್ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ಆತ್ಮೀಯವಾದಂತ ಸ್ವಾಗತವನ್ನು ಬಯಸ ಸರ್, ದಯವಿಟ್ಟು ವೇದಿಕೆ ಮೇಲೆ ಬಾಕಿ ಬರಬೇಕು. ಅದೇ ರೀತಿ ಬಹುಶಃ ಒಂದು ಜಾನ್ಸನ್ ಅಲ್ಲಿ ವಿಘ್ನೇಶ್ ಔಟ್ ಎನ್ನುವ ಸೂಚನೆಯನ್ನ ಅನಿಲ್ ಕಾರ್ವಿ ಅವರ ನಿರ್ಣಾಯಕರು ಗಮನಿಸಿ. ಎಸ್ ಔಟ್. ಈಗ ಹೊಸ ಆಟಗಾರ ಇರ್ಷಾದ್ ಅಂಕಣ ಪ್ರವೇಶನ ಪಡ್ಕೊಳ್ತಾ ಇದ್ದಾನೆ. ಬಹುಶಃ ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಯಾವುದೇ ಒಂದು ಟೂರ್ನಮೆಂಟ್ ನಡೆಸಿದ್ರೆ ರಾತ್ರಿಯ ಟೂರ್ನಮೆಂಟ್ ಆದ್ರೆ ಅಲ್ಲಿ ವಿಷ್ಣು ಭಟ್ರು ಇರ್ತಾರೆ. ಬಹುಶಃ ವಿಷ್ಣು ಭಟ್ರು ಒಂದು 40 ಪಂದ್ಯಾಟಕವಾಗಿ ಬೆಂಗಳೂರಿಗೆ ತೆರಳಿದ್ರೆ ಇಲ್ಲಿ ಮತ್ತೋರ್ವರು ಕೂಡ ರವಿ ದಾವಣಗೆರೆ ಬಹುಶಃ ಡ್ಯಾನ್ಸಿಂಗ್ ಮುಖಾಂತರವಾಗಿ ಬಹಳಷ್ಟು ಪ್ರೇಕ್ಷಕರನ್ನು ರಂಜಿಸ್ತಾ ಇದ್ದಾರೆ. ರವಿ ಅವರ ನಿಮಗೂ ಕೂಡ ಧನ್ಯವಾದವನ್ನ ತಿಳಿಸ್ತಾ ಇದ್ದಾವೆ. ಒಂದು ಓಟವನ್ನು ದಾಖಲಿಸಿದ್ರು. ತಂಡದ ಮೊತ್ತ ಈಗ 18ಕ್ಕೆ ತಲುಪ್ತಾ ಇದೆ. ಇಲ್ಲಿ ಲೆಕ್ಕಾಚಾರಗಳು ಒಂದು ಹಂತದಲ್ಲಿ ಬಹುಶಃ ಕನಿಷ್ಠ ಮೊತ್ತದ ಪಂದ್ಯ ಒಂದು 40ರಿಂದ 45 ಒಂದು ಟಾರ್ಗೆಟ್ ಅನ್ನ ಒಂದು ಚೇಸಿಂಗ್ ಅನ್ನು ಮಾಡಬೇಕಾಗಿದೆ. ಬಹುಶಃ ಜಾನ್ಸನ್ ತಂಡವನ್ನು ನೆನಪಿಸುವ ಹಂತವನ್ನು ಬಂದ್ರೆ ಬಹುಶಃ ಕರ್ನಾಟಕ ರಾಜ್ಯ ಟೆನ್ನಿಸ್ ಅಲ್ಲಿ 40 ಮುಖಾಂತರವಾಗಿ 1,33,000 ಒಂದು ದಾಖಲೆ 40 ಪಂದ್ಯಾಟವನ್ನ ರವೀಂದ್ರ ಹೆಗಡೆ ಅವರ ಒಂದು ಸಾರಥ್ಯದಲ್ಲಿ ಜಾನ್ಸನ್ ಕ್ರಿಕೆಟ್ ಸಂಸ್ಥೆ ಒಂದು ಇದೇ ಗಾಂಧಿ ಮೈದಾನದಲ್ಲಿ ಹಗಲು ರಾತ್ರಿಯ ಪಂದ್ಯಾಟವನ್ನು ನಡೆಸಿದ್ರು. ಬಹುಶಃ ಮತ್ತೊಂದು ದಾಖಲೆ ಪಂದ್ಯಾಟವನ್ನು ನೆನಪಿಸುವ ಹಂತವನ್ನ ಕಂಡ್ರೆ 3 ಲಕ್ಷದ ಮತ್ತೊಂದು ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟದ ಪಂದ್ಯಾಟವನ್ನ ಜಾನ್ಸನ್ ಟ್ರೋಫಿಯಾಗಿ ನಡೆಸಿದ್ರು. ಹದಿನೆಂಟು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಹುಶಃ ಟೆನ್ನಿಸ್ ಬಾಲ್ ನಲ್ಲಿ ಬಹಳಷ್ಟು ತರುವಾಯದ ಬಳಿಕ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಂಡು ಕ್ಷೇತ್ರಾಕ್ಷಣ ಪಡ್ಕೊಳ್ತಾ ಇರ್ತಕ್ಕಂಥ ಇನ್ನೋರ್ವ ಹೆಮ್ಮೆಯ ಕ್ರಿಕೆಟಿಗ ರಾಘು ಪಡುಕೆರೆ ಚೆಂಡನ್ನು ಅಡ್ಡಾಯಿಸಿದ್ರು. ತಂಡದ ಮೊತ್ತ ಈಗ 19ಕ್ಕೆ ತಲುಪ್ತಾ ಇದೆ. ಮೊದಲ ಸೆಮಿಫೈನಲ್ ಹೋರಾಟ ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಭರವಸೆಯಿನ ಆಟಗಾರ ಪ್ರದೀಪ ಕಿದಿಯೂರು ಇದ್ರು ಕೂಡ ಸಿಕ್ಸರ್ ಬೌಂಡರಿಗಳು ಈಗ ಯಾವುದೇ ರೀತಿಯ ಹಂತವನ್ನು ಕಂಡುಕೊಳ್ತಾ ಇಲ್ಲ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ವೇಗದ ಚೆಂಡಿಗೆ ಅವಕಾಶವನ್ನ ಮಾಡಿಕೊಟ್ರು ಜಸ್ವಂತ ಹೆಮ್ಮಾಡಿ ಬಹುಶಃ ಒಂದು ಟೂರ್ನಮೆಂಟಿನಲ್ಲಿ ಪರ್ಫೆಕ್ಟ್ ಎಸೆತವನ್ನ ತೋರ್ಪಡಿಸ್ತಾ ಇರ್ತಕ್ಕಂಥ ಆಟಗಾರ. ಕೆಲವೊಂದು ಸಂದರ್ಭದಲ್ಲಿ ಬಹಳಷ್ಟು ಓಟಗಳಿಗೆ ಅವಕಾಶವನ್ನ ನೀಡುವಂತ ಜಸ್ವಂತ ಈ ಒಂದು ಹಂತದಲ್ಲಿ ಓಟಗಳಿಗೆ ಕಡಿವಾಣ ಹಾಕ್ತಾ ಇದ್ದಾನೆ. ಡಾಟ್ ಬಾಲ್ ಅನ್ನು ಎಸೆತಾ ಇದ್ದಾನೆ. ಚುಕ್ಕಿಯಸವನ್ನ ಮುಂದುವರಿಸ್ತಾ ಇದ್ದಾನೆ. ಪ್ರದೀಪನಿಗೆ ಸಂತ ಚೆಂಡು ತೀರಾ ಕ್ಲೋಸ್ ವಾಕರಿಂಗ್ ಡೆಲಿವರಿಗೆ ಅವಕಾಶವನ್ನ ಮಾಡಿಕೊಟ್ರು. ನಡುವೆ ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಅಂತಿಮ 4ನೇ ಚಾಲ್ತಿಯಲ್ಲಿ ಅಂತಿಮ ಎಸಕ್ಕಾಗಿ ಬಹುಶಃ ಬಹಳಷ್ಟು ಕ್ರೀಡಾಭಿಮಾನಿಗಳು ಪ್ಲೇ ಓವರ್ ಮೇಲ್ಭಾಗದಲ್ಲಿ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಜಾನ್ಸನ್ ಪ್ರೀಮಿಯರ್ ಲೀಗ್ ನ ಪಂದ್ಯಾಟವನ್ನ
ಅವರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾವೆ ಜಾನ್ಸನ್ ಕ್ರಿಕೆಟ್ ಹೌಸಿನ ಪರವಾಗಿ. ಇರ್ಷಾದ್ ಅಂತ ಚೆಂಡು ಈಗ ಡೀಪ್ ಕವರ್ಸ್ ಮೇಲ್ಭಾಗದಲ್ಲಿ ಇರ್ಷಾದ್ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾನೆ. ಅಂತಿಮ ಚೆಂಡು 4 ಓವರ್ಗಳ ಮುಕ್ತಾಯದ ಬಳಿಕ 21ಕ್ಕೆ ತಲುಪ್ತಾ ಇದೆ. ಲಾಸ್ ಆಫ್ 1 ವಿಕೆಟ್ ಮುಖಾಂತರವಾಗಿ ಎಂಡ್ ಆಫ್ ದಿ ಓವರ್ ನಂಬರ್ 4 ಸ್ಕೋರ್ ಮೂವ್ಸ್ ಆನ್ 21 ಲಾಸ್ ಆಫ್ 1 ವಿಕೆಟ್. ಇಲ್ಲಿ ಮೊದಲ ಸೆಮಿಫೈನಲ್ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಆದಿತ್ಯ ವಾರಿಯರ್ಸ್ ಒಂದು ಹಂತದಲ್ಲಿ ನಿಧಾನಗತಿಯ ಆಟವನ್ನು ದಾಖಲಿಸ್ತಾ ಇದೆ. ಬರ್ರ ಸಿಡಿನ ಆಟವನ್ನು ದಾಖಲಿಸಬಲ್ಲಂತ ಕಿದಿಯೂರ ಪ್ರದೀಪ ಈವರೆಗೆ ಯಾವುದೇ ಬೌಂಡರಿ ಸಿಕ್ಸರ್ ಅನ್ನ ಪಡ್ಕೊಳ್ತಾ ಇಲ್ಲ. ಈಗ ಅಂತಿಮ ಓವರ್ಗಾಗಿ ಹೊಸ ಬೌಲರ್ ಕಿರಣ್ ಫ್ರಮ್ ಕುಂದಾಪುರ. ಎರಡನೇ ಸೆಮಿಫೈನಲ್ಗೆ ಅಲ್ಲಿ ಟಾಸ್ಗೆ ಬರಬೇಕು. ಎವಿಎಸ್ ವರ್ಸಸ್ ವಿಶ್ವಸಾಗರ ಗಂಗೊಳ್ಳಿ. ಇಶಾದನಿಗೆ ಸಂತ ಚೆಂಡು 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇರ್ಷಾ ಹಂತದಲ್ಲಿ ತಂಡದ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಬಹುಶಃ ಒಂದು ಓವರ್ನಲ್ಲಿ ಕಿದಿಯೂರ ಪ್ರದೀಪ 3 ರಿಂದ 4 ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯಾಟ ಕುತೂಹಲ ಘಟ್ಟವನ್ನು ತಲುಪ್ತದೆ. ಫೈಟಿಂಗ್ ಟಾರ್ಗೆಟ್ ಅನ್ನು ನಿಗದಿಪಡಿಸುತ್ತದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಒಂದು ಯುವ ಬೌಲರ್ ಸೀನಿಯರ್ ಆಟಗಾರನ ವಂಚಿಸುವಂತ ಚೆಂಡನ್ನು ಎಸೆತಾ ಇದ್ದಾನೆ. ಬಹಳಷ್ಟು ಅನುಭವಿ ಕ್ರಿಕೆಟಿಗ ಕೂಡ ಕಿದಿಯೂರು ಪ್ರದೀಪ ಸಿಕ್ಸರ್ ದಾಖಲಿಸಬೇಕಾದಂತ ಸದ್ಯದ ಪರಿಸ್ಥಿತಿಯಲ್ಲಿ. ಈ ನಡುವೆ ಈಗ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಚೆಂಡು ಗತಿ ಪರಿವರ್ತನೆಗೊಳ್ತಾ ಇದೆ. ಓಟಗಳಿಗೆ ಮತ್ತೆ ಕಿರಣ್ ಎಸೆತಗಳು ಒಂದು ಹಂತದಲ್ಲಿ ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಚುಕ್ಕಿ ಸೇರ್ಪಡಾಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ರನ್ಔಟ್ ಮಾಡುವಂತ ಹಂತದಲ್ಲಿ ಈಗ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹುಶಃ ಇಷ್ಟರವರೆಗೆ ನಿನ್ನೆಯಿಂದ ಸಾಗಿರ್ತಕ್ಕಂಥ ಪಂದ್ಯಾಟದಲ್ಲಿ 50ಕ್ಕೂ ಮಿಕ್ಕಿದ ಓಟಗಳು. ಬಹುಶಃ ಇಲ್ಲಿ ಒಂದು ಟೂರ್ನಮೆಂಟಿನಲ್ಲಿ ಬೌಲರ್ಸ್ಗಳು ಬಹಳಷ್ಟು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಒಂದು ಜಾನ್ಸನ್ ಪ್ರೀಮಿಯರ್ ಲೀಗ್ ನಲ್ಲಿ ದಾಂಡಿಗರು ಸಕ್ಸಸ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಇರ್ಷಾದನಿಗೆ ಸಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಅಂತಿಮ ಮೊದಲ ಸೆಮಿಫೈನಲ್ ಅಲ್ಲಿ ಬಹುಶಃ ಅಗಸ್ತ್ಯದ ಬೌಲರ್ಸ್ಗಳು ಬಹುಶಃ ಓಟಗಳಿಗೆ ಬಹಳಷ್ಟು ಕಡಿವಾಣವನ್ನು ನೀಡ್ತಾ ಇದ್ದಾರೆ. ಈ ನಡುವೆ ಈಗ ಅಂತಿಮ ಚೆಂಡು ಬಹಳಷ್ಟು ಒಂದು ಉತ್ತಮ ರೀತಿಯ ಹೊಡೆತ. ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲೀಗ ಕಿದಿಯೂರು ಪ್ರದೀಪ ವಿಕೆಟ್ ಅನ್ನು ಒಪ್ಪಿಸಿದ್ರು. ಬಹುಶಃ ಈ ಒಂದು ಇನ್ನಿಂಗ್ಸ್ ನಲ್ಲಿ ಯಾವುದೇ ರೀತಿಯ ಬೌಂಡರಿ ಸಿಕ್ಸರ್ ಅನ್ನ ಆದಿತ್ಯ ವಾರಿಯರ್ಸಿನ ಆಟಗಾರರು ದಾಖಲಿಸ್ತಾ ಇಲ್ಲ. ತಂಡದ ಮೊತ್ತ 24ಕ್ಕೆ ತಲುಪ್ತಾ ಇದೆ. 25ರ ಒಂದು ಟಾರ್ಗೆಟ್ ಅನ್ನ 30 ಚೆಂಡುಗಳ ಮುಂದೆ ಪಡ್ಕೊಂಡ್ರೆ ಜಾನ್ಸನ್ ಪ್ರೀಮಿಯರ್ ಲೀಗ್ ನ ಯಶಸ್ವಿನ ಟೂರ್ನಮೆಂಟಿನ ಹಗಲು ರಾತ್ರಿ ಪಂದ್ಯಾಟದ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿಯನ್ನ ಕೂಡ ಪಡ್ಕೊಳ್ತದೆ. ಅದೇ ರೀತಿ ಒಂದು ರವೀಂದ್ರ ಹೆಗಡೆ ಅವರ ಒಂದು ಸಾರಥ್ಯದಲ್ಲಿ ಸಾಗ್ತಾ ಇರ್ತಕ್ಕಂಥ 2 ದಿನದ ಹಗಲು ರಾತ್ರಿ ಒಂದು ವ್ಯವಸ್ಥಿತ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಬಹುಶಃ
ಕರ್ನಾಟಕ ರಾಜ್ಯ ಟೆನಿಸ್ ಬಾಲ್ ಅಲ್ಲಿ ವೀಕ್ಷಕ ವೀಣೆ ಮುಖಾಂತರವಾಗಿ ಬಹಳಷ್ಟು ಸಕ್ಸೆಸ್ ಅನ್ನ ಕಂಡಿರ್ತಕ್ಕಂಥ ವೀಕ್ಷಕ ವೀಣೆಗಾರರು, ಬಹಳಷ್ಟು ಅಭಿಮಾನಿ ಬಳಗದವರನ್ನ ಹೊಂದಿರ್ತಕ್ಕಂಥ ವೀಕ್ಷಕ ವೀಣೆಗಾರರಾಗಿರ್ತಕ್ಕಂಥ ರಾಘು ಮಡಪಾಡಿ ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಅವರನ್ನ ಈ ಒಂದು ಟೂರ್ನಮೆಂಟ್ಗೆ ಆತ್ಮೀಯ ಆದರಣವಾಗಿ ಸ್ವಾಗತಿಸ ಇನ್ನೋರು ಕೂಡ ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಈ ಭಾಗದ ಜನಪ್ರಿಯ ವೀಕ್ಷಕ ವೀಣೆಗಾರರಾಗಿರ್ತಕ್ಕಂಥ ಶ್ರೀಕಾಂತ ನೇರ್ಲಕಟ್ಟೆ. ಬಹುಶಃ ನಿನ್ನೆ ದಿನ ಜಾನ್ಸನ್ ಟ್ರೋಫಿಯಲ್ಲಿ ವೀಕ್ಷಕ ವೀಣೆ ಜೊತೆಗಾಗಿ ಸ್ಕೋರಿಂಗ್ ಕಾರ್ಯವನ್ನು ನಿರ್ವಹಿಸಿದ್ರು. ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೂಡ ಬಯಸ 25ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ ಅಗಸ್ತ್ಯ ಕ್ರಿಕೆಟರ್ಸಿಗೆ. ಅವಿನಾಶ್ ಅವರ ಒಂದು ಮಾಲಕತ್ವದಲ್ಲಿ ಅಗಸ್ತ್ಯ ಪಂದಾಟವನ್ನು ಆಡಿದ್ರೆ ಆದಿತ್ಯ ವಾರಿಯರ್ಸ್, ರಾಜೇಂದ್ರ ಹೆಗಡೆ ಅವರ ಒಂದು ಮಾಲಕತ್ವದಲ್ಲಿ ರವಿ ಜಾನ್ಸನ್ ಅವರ ಸೋದರ ರಾಜೇಂದ್ರ ಹೆಗಡೆ ಅವರ ಒಂದು ಮಾಲಕತ್ವದಲ್ಲಿ ಆದಿತ್ಯ ವಾರಿಯರ್ಸ್ ಪಂದಾಟವನ್ನು ಆಡ್ತಾ ಇದೆ. 25ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. ಬಹುಶಃ ಟೆನಿಸ್ ಬಾಲ್ ವಿದ್ಯಮಾನವನ್ನು ನೆನಪಿಸುವ ಹಂತವನ್ನು ಕಂಡ್ರೆ ಕನಿಷ್ಠ ಮೊತ್ತದ ಪಂದ್ಯ ಗರಿಷ್ಠ ಒತ್ತಡವನ್ನು ತರ್ತದೆ. ಆ ಒತ್ತಡವನ್ನು ಮೀರಿ 25ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಿದ್ರೆ ಈ ಒಂದು ಟೂರ್ನಮೆಂಟ್ ಅನ್ನ ಫೈನಲ್ ಘಟ್ಟವನ್ನ ಆದಿತ್ಯ ವಾರಿಯರ್ಸ್ ಜಯಿಸದೆ. ಆ ವಿಚಾರಗಳು ತಲೆ ಕೆಳಗಾದ್ರೆ ಇಲ್ಲಿ ಅಗಸ್ತ್ಯ ಪಂದ್ಯವನ್ನು ಜಯಿಸದೆ. ಆರಂಭಿಕ ಆಟಗಾರರು ಲೆಫ್ಟಿ ಕಿರಣ್ ಜೊತೆಗಾಗಿ ಕಾರ್ತಿಕ್ ಪೂಜಾರಿ ಬಿಜಾಡಿ. ಇವತ್ತಿನ ದಿನ ಒಂದು ಜಾನ್ಸನ್ ವ್ಯವಸ್ಥಿತ ಟೂರ್ನಮೆಂಟಿನಲ್ಲಿ ಬಹುಶಃ ಕರ್ನಾಟಕ ರಾಜ್ಯ ಟೆನಿಸ್ ಬಾಲ್ ನಲ್ಲಿ 14 ನಲ್ಲಿ ಬಹಳಷ್ಟು ಸಕ್ಸೆಸ್ ಅನ್ನ ಕಂಡು ಬಹಳಷ್ಟು ಜಯವನ್ನು ದಾಖಲಿಸಿರ್ತಕ್ಕಂಥ ಕುಂದಾಪುರದ ಒಂದು ಯಶಸ್ವಿನ ತಂಡ ಗೋಲ್ಡನ್ ಮಿಲ್ಲರ್ನ ಹೆಚ್ಚಿನ ಆಟಗಾರರು ಒಂದು ಟೂರ್ನಮೆಂಟಿನ ವೀಕ್ಷಣೆಯಲ್ಲಿದ್ದಾರೆ. ಅವರನ್ನ ಕೂಡ ಒಂದು ಟೂರ್ನಮೆಂಟ್ಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಲ್ಲಿ ಶ್ರೀಕಾಂತ್ ಆಚಾರ್ ಗಮನಿಸಿ, ತಾವು 2 ಕ್ಯಾಚ್ ಅನ್ನ ಪಡ್ಕೊಂಡ್ರೆ ಕೋಣಿ ಕಿರಣ್ ಅವನಿಂದ 1,000 ಇರ್ತದೆ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡಿನಲ್ಲಿ ಒಂದು ಕ್ಯಾಚ್ ಅನ್ನ ಪಡ್ಕೊಳ್ಳೋ ಅವಕಾಶವನ್ನ ಸ್ವಲ್ಪ ಮಟ್ಟಿಗೆ ಮಿಸ್ ಮಾಡಿಕೊಳ್ತಾ ಇದ್ದಾರೆ. 25ರ ಒಂದು ಟಾರ್ಗೆಟ್ ಇರ್ತದೆ. ಅಗಸ್ತ್ಯ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಂಡ್ರೆ ಒಂದು ಟೂರ್ನಮೆಂಟಿನ ನೇರ ಪ್ರಸಾರವನ್ನ M9 ಸ್ಪೋರ್ಟ್ಸ್ ನಡೆಸ್ತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ 7ನೇ ಸೆಮಿಫೈನಲ್ ಹೋರಾಟಗಳ ಬಹುಶಃ ಕನಿಷ್ಠ ಮೊತ್ತದ ಪಂದ್ಯಾಟವಾದ್ರೂ ಕೂಡ ಇಲ್ಲಿ ಬೌಲರ್ಸ್ ಗಳು ಮೇಲ್ಗೈಯನ್ನು ಪಡ್ಕೊಳ್ಳಬೇಕಾಗಿದೆ. ವಿಕೆಟ್ ಅನ್ನು ಕೀಳುವಂತ ಪ್ರಯತ್ನವನ್ನು ಆರಂಭಿಕ ಆಟಗಾರರು ಮಾಡಬೇಕಾಗಿದೆ. ವಿಶೇಷ ಶೈಲಿ ಹೊಡೆತವನ್ನು ದಾಖಲಿಸಿದ್ರು. ನೋಮ್ಯಾನ್ಸ್ಲ್ಯಾಂಡ್ ಹೊಡೆತ ತನ್ಮೂಲಕ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಬಹುಶಃ ಆರಂಭಿಕ ಹಂತದಲ್ಲಿ ಆದಿತ್ಯ ವಾರಿಯರ್ಸಿನ ಯಾವುದೇ ಆಟಗಾರರು ಬೌಂಡ್ರಿಯನ್ನು ದಾಖಲಿಸ್ತಾ ಇಲ್ಲ.
ಎರಡನೇ ಸೆಷನ್ ನಲ್ಲಿ ಮೊದಲ ಬೌಂಡ್ರಿ ಸೇರ್ಪಡೆ ಆಗ್ತಾ ಇದೆ. 6 ವಿದೌಟ್ ಲಾ. ಬಹಳಷ್ಟು ಒಂದು ಉತ್ತಮ ರೀತಿಯ ಆಟಗಳು ಬರ್ತಾ ಇದೆ. ಡೀಪ್ ಎಷ್ಟ ಕವರ್ಸ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟ. 2ನೇ ಓಟಗಳಿಗೆ ಮತ್ತೆ ಇರ್ಷಾದ್ ಅವಕಾಶವನ್ನು ಮಾಡಿಕೊಟ್ರು. ಎಂಡ್ ಆಫ್ ದಿ ಓವರ್ ನಂಬರ್ 1. ಸ್ಕೋರ್ ಮೋಜಾ 8 ವಿದೌಟ್ ಲಾ. ಮೊದಲ ಓವರ್ ಮುಕ್ತಾಯದ ಬಳಿಕ ಎಂಡ್ ಆಫ್ ದಿ ಓವರ್ ನಂಬರ್ 1 ಸ್ಕೋರ್ ಮೋಜಾನ್ 8 ವಿದೌಟ್ ಲಾ. ಗೆಲುವಿನ ಲೆಕ್ಕಾಚಾರಕ್ಕಾಗಿ ಕೇವಲ 17 ಓಟಗಳು 24 ಚೆಂಡುಗಳ ಮುಂದೆ ಬರಬೇಕಾಗಿದೆ. ಬಹುಶಃ ಲೆಕ್ಕಾಚಾರದ ಆಟಗಳಲ್ಲಿ ಒನ್ ಸೈಡೆಡ್ ಮ್ಯಾಚ್ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲೆಫ್ಟಿ ಗುರು ಎಸಗಾರಿಕೆಯಲ್ಲಿ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಹೋದಾರಿಯನ್ನು ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳ ನಡುವೆ ಈಗ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿಯಸ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 23-17 ಅವಶ್ಯಕತೆ. ಈ ನಡುವೆ ಈಗ ವಿಶೇಷ ಶೈಲಿ ಹೊಡೆತವನ್ನು ದಾಖಲಿಸಿದ್ರು. ಸ್ಕೋರ್ ಲಾಕ್ ಸೀಮಾರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ. ಆರಂಭಿಕ ಓವರ್ನಲ್ಲಿ ಕಿರಣ್ ಕೂಡ ಒಂದು ನೋಮ್ಯಾನ್ಸ್ ಲ್ಯಾಂಡ್ ಹೊಡೆತದ ಮುಖಾಂತರವಾಗಿ ಭರ್ಜರಿ ಬೌಂಡ್ರಿಯನ್ನು ದಾಖಲಿಸಿದ್ರು. ಈಗ ಕಾರ್ತಿಕ್ ಪೂಜಾರಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. ಉತ್ತಮ ರೀತಿಯ ಬೌಂಡರಿ ತರುವಾಯ ಗುರು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಜಾನ್ಸನ್ ಪ್ರೀಮಿಯರ್ ಲೀಗ್ ನ ಮೊದಲ ಸೆಮಿಫೈನಲ್ ಹೋರಾಟಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕಾರ್ತಿಕ್ ಸಂತ ಚೆಂಡು ಸ್ಕೋರ್ ಲಾಕ್ ಸೀಮಾರೇಖೆ ಹೊರಭಾಗವನ್ನು ಗಮನಿಸ್ತಾ ಇದೆ. ಮೊದಲ ಬಿಗ್ 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 ಸಿಕ್ಸರ್ ಈಗ ರೋಟದ ಸೇರ್ಪಡೆ. ಈ ನಡುವೆ ಈಗ ಬೌಂಡ್ರಿ ತರುವಾಯ ಸಿಕ್ಸರ್ ಸೇರ್ಪಡೆ. ಉತ್ತಮ ರೀತಿಯ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬಹುಶಃ ಆರಂಭಿಕ ಹಂತದಲ್ಲಿ ಆದಿತ್ಯ ವಾರಿಯರ್ಸಿನ ಆಟಗಾರರು ಹಿನ್ನಡೆಯನ್ನ ಕಂಡಿದ್ರು. ಒಂಟಿ ಓಟವನ್ನು ದಾಖಲಿಸುವ ಒಂದು ಹಂತವನ್ನ ಕಂಡಿದ್ರು ಕೂಡ. ನಡುವೆ ಮತ್ತೆ ನೋಮ್ಯಾನ್ಸ್ ಲ್ಯಾಂಡ್ ಹೊಡೆತ ತನ್ಮೂಲಕ ಸೀಮಾರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ. ಈ ಒಂದು ಹಂತದಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 22ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 3 ಓಟಗಳು. ಬಹುಶಃ ಕ್ವಾರ್ಟರ್ ಆರಂಭಿಕ ಲೀಗ್ ಪಂದ್ಯಾಟದಲ್ಲಿ ಬಹಳಷ್ಟು ಸಕ್ಸಸ್ ಅನ್ನ ಕಂಡಿರ್ತಕ್ಕಂಥ ಆದಿತ್ಯ ವಾರಿಯರ್ಸ್ ಕನಿಷ್ಠ ಓಟವನ್ನು ದಾಖಲಿಸ್ತಾ ಇದೆ. ಈ ನಡುವೆ ಈಗ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ತನ್ಮೂಲಕ ಚೆಂಡು ರೇಖೆ ಅಂಚಿನಲ್ಲಿ 2 ಓಟವನ್ನು ಪಡ್ಕೊಂಡ್ರು. ಜಯಕ್ಕಾಗಿ 1 ಓಟಗಳು. ಈ ನಡುವೆ ಈಗ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಗಮನಿಸ್ತಾ ಇದೆ. ತನ್ಮೂಲಕ ಅಗಸ್ತ್ಯ ಎಂಟರ್ ದಿ ಫೈನಲ್. ಜಾನ್ಸನ್ ಟ್ರೋಫಿಗ ಜಾನ್ಸನ್ ಪ್ರೀಮಿಯರ್ ಲೀಗ್ ನಲ್ಲಿ ಬಹುಶಃ ಮೊದಲ ತಂಡವಾಗಿ ಅಗಸ್ತ್ಯ ಕ್ರಿಕೆಟ್